ಇವಾಗಿನ ಕಾಲದಲ್ಲಿ ಎಲ್ಲರ ಕೈಲೂ ಈ ಮೊಬೈಲ್ ಅನ್ನೋದು ಹೇಗಿರುತ್ತೋ ಅದೇ ಥರ ಫಿಟ್ನೆಸ್ ಟ್ರ್ಯಾಕರ್ ಅಥವಾ ಸ್ಮಾರ್ಟ್ ವಾಚ್ ಇದ್ದೇ ಇರುತ್ತೆ. ಬೆಳಗ್ಗೆ ಎದ್ದ ತಕ್ಷಣ ಎಷ್ಟು ಗಂಟೆ ನಿದ್ದೆ ಆಯಿತು, ಎಷ್ಟು ಸ್ಟೆಪ್ಸ್ ವಾಕ್ ಮಾಡಿದ್ವಿ, ಎಷ್ಟು ಕ್ಯಾಲರೀಸ್ ಬರ್ನ್ ಆಯಿತು ಅಂತ ನೋಡಿ ದಿನವನ್ನು ಸ್ಟಾರ್ಟ್ ಮಾಡ್ತೀವಿ. ಆದರೆ ಈ ಫಿಟ್ನೆಸ್ ಟ್ರ್ಯಾಕರ್ ತೋರಿಸೋ ಪ್ರತಿಯೊಂದು ಡೇಟಾ ನೂರಕ್ಕೆ ನೂರು ನಿಜಾನ? ಇವುಗಳನ್ನು ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಬಹುದಾ? ಇದ್ರ ಬಗ್ಗೆ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ. ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಕನ್ನಡ ಹೆಲ್ತ್. ನಾನು ಅಪೇಕ್ಷಾ ಜೈನ್. ತುಂಬಾ ಜನ ಸ್ಮಾರ್ಟ್ ವಾಚಸ್ ಯೂಸ್ ಮಾಡೋದು ನಾವೆಷ್ಟು ಸ್ಟೆಪ್ಸ್ ಕಂಪ್ಲೀಟ್ ಮಾಡಿದ್ವಿ, 10K ಸ್ಟೆಪ್ಸ್ ಟಾರ್ಗೆಟ್ ರೀಚ್ ಆಗಿದೀವಾ ಇಲ್ವಾ ಅಂತ ಚೆಕ್ ಮಾಡೋದಕ್ಕೆ. ಸ್ಮಾರ್ಟ್ ವಾಚ್ ತೋರಿಸೋ ಆ 10,000 ಸ್ಟೆಪ್ಸ್ ಕೌಂಟ್ ನಿಜವಾಗಿಯೂ ಎಷ್ಟು ರಿಯಲಿಸ್ಟಿಕ್ ಮತ್ತು ಅಕ್ಯುರೇಟ್ ಅಂತ ಫ್ಯಾಕ್ಟ್ ಚೆಕ್ ಮಾಡೋಣ. ಸ್ಮಾರ್ಟ್ ವಾಚಸ್ ನಿಮ್ಮ ನಡಿಗೆಯನ್ನ ಲೆಕ್ಕ ಹಾಕೋದಿಕ್ಕೆ ಅದರ ಒಳಗೆ ಇರುವಂತಹ 3D ಆಕ್ಸಿಲೆರೋಮೀಟರ್ ಅನ್ನುವಂತಹ ಒಂದು ಸೆನ್ಸರ್ ಅನ್ನ ಯೂಸ್ ಮಾಡುತ್ತೆ. ಅದು ನಿಮ್ಮ ಕೈಗಳ ಮೂವ್ಮೆಂಟ್ ಅಥವಾ ರಿಸ್ಟ್ ಮೂವ್ಮೆಂಟ್ ಆಧಾರದ ಮೇಲೆ ಸ್ಟೆಪ್ಸ್ ಅನ್ನ ಲೆಕ್ಕ ಹಾಕುತ್ತೆ. ಆದರೆ ಇಲ್ಲೇ ದೊಡ್ಡ ಪ್ರಾಬ್ಲಮ್ ಇರುವಂಥದ್ದು, ನೀವು ಡ್ರೈವಿಂಗ್ ಮಾಡುವಾಗ, ಬೈಕ್ ಓಡಿಸುವಾಗ, ಬಟ್ಟೆ ಮಡಚುವಾಗ ಅಥವಾ ಅಡುಗೆ ಮಾಡುವಾಗ ಕೈ ಅಲ್ಲಾಡಿಸಿದ್ರೆ ಸಾಕು, ನಿಮ್ಮ ವಾಚ್ ಅದನ್ನ ಕೂಡ ಸ್ಟೆಪ್ ಅಂತ ತಪ್ಪು ಲೆಕ್ಕ ಹಾಕೊಂಡ್ಬಿಡುತ್ತೆ. ಅಂದ್ರೆ ನೀವು ನಡೆಯದೇ ಇದ್ರೂ ಕೌಂಟ್ ಜಾಸ್ತಿ ತೋರಿಸುವ ಚಾನ್ಸಸ್ ಜಾಸ್ತಿ ಇರುತ್ತೆ. ಇನ್ನು ಈ 10,000 ಸ್ಟೆಪ್ಸ್ ಅನ್ನೋದು ಸೈಂಟಿಫಿಕ್ ಆಗಿ ಪ್ರೂವ್ ಆಗಿರುವ ನಂಬರ ಅಥವಾ 10,000 ಸ್ಟೆಪ್ಸ್ ಕಾನ್ಸೆಪ್ಟ್ ಹುಟ್ಟಿಕೊಂಡಿದ್ದು ಹೇಗೆ? ಇದ್ರ ಹಿಂದೆ ಒಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ. 10,000 ಸ್ಟೆಪ್ಸ್ ಅನ್ನೋದು ಯಾವುದೇ ಮೆಡಿಕಲ್ ರಿಸರ್ಚ್ನಿಂದ ಬಂದದ್ದಲ್ಲ. 1965ರಲ್ಲಿ ಜಪಾನ್ನಲ್ಲಿ ಮಾನ್ಪೋ ಕೆ ಅನ್ನುವಂತಹ ಒಂದು ಪೆಡೋಮೀಟರ್ ಅನ್ನ ಮ್ಯಾನುಫ್ಯಾಕ್ಚರ್ ಮಾಡಲಾಗಿತ್ತು. ಆ ಪ್ರಾಡಕ್ಟ್ ಅನ್ನ ಮಾರಾಟ ಮಾಡೋದಿಕ್ಕೆ ಮಾಡಿದಂತಹ ಜಸ್ಟ್ ಒಂದು ಮಾರ್ಕೆಟಿಂಗ್ ಗಿಮಿಕ್ ಅಷ್ಟೇ. ಜಾಪನೀಸ್ ಭಾಷೆಯಲ್ಲಿ ಮಾನ್ಪೋ ಕೆ ಅಂದ್ರೆ 10,000 ಸ್ಟೆಪ್ ಮೀಟರ್ ಅಂತ ಅರ್ಥ. ಇತ್ತೀಚಿನ ಸೈಂಟಿಫಿಕ್ ಸ್ಟಡಿಗಳ ಪ್ರಕಾರ ಒಬ್ಬ ವ್ಯಕ್ತಿ ದಿನಕ್ಕೆ 7,000ದಿಂದ 7,500 ಸ್ಟೆಪ್ಸ್ ನಡೆದ್ರೆ ಸಾಕಾಗತ್ತೆ. ಹಾರ್ಟ್ ಹೆಲ್ತ್, ಬ್ಲಡ್ ಪ್ರೆಷರ್ ಮತ್ತು ಲಾಂಗ್ ಟರ್ಮ್ ಫಿಟ್ನೆಸ್ಗೆ ಬೇಕಾಗುವ ಎಲ್ಲ ಮೇಜರ್ ಬೆನಿಫಿಟ್ಸ್ ಸಿಗುತ್ತವೆ. ಅದಕ್ಕೆ ಸ್ಮಾರ್ಟ್ ವಾಚ್ನಲ್ಲಿ 10,000 ಅನ್ನೋ ನಂಬರ್ ಕಂಪ್ಲೀಟ್ ಆಗಿಲ್ಲ ಅಂತ ಸ್ಟ್ರೆಸ್ ತಗೋಬೇಡಿ. ನಂಬರ್ಸ್ ಚೇಸ್ ಮಾಡೋದಕ್ಕಿಂತ ದಿನದಲ್ಲಿ ಆಕ್ಟಿವ್ ಆಗಿರೋ ಹ್ಯಾಬಿಟ್ ಬೆಳೆಸಿಕೊಳ್ಳೋದು ತುಂಬಾ ಮುಖ್ಯ. ಸ್ಟೆಪ್ಸ್ ನಂತರ ತುಂಬಾ ಜನ ಸ್ಮಾರ್ಟ್ ವಾಚ್ನ ನೋಡೋದು ಹಾರ್ಟ್ ರೇಟ್ ಎಷ್ಟಿದೆ ಅಂತ ಮೆಜರ್ ಮಾಡೋದಕ್ಕೆ. ಒಳ್ಳೆ ಕ್ವಾಲಿಟಿಯ ಟ್ರ್ಯಾಕರ್ ಅಥವಾ ಸ್ಮಾರ್ಟ್ ವಾಚ್ ನೀವು ಯೂಸ್ ಮಾಡ್ತಾ ಇದ್ರೆ ಅಕ್ಯುರೆಸಿ ಆಲ್ಮೋಸ್ಟ್ ಕರೆಕ್ಟ್ ಆಗಿನೇ ಇರುತ್ತೆ. ಆದರೂ ಕೂಡ ಕೆಲವೊಮ್ಮೆ ಈ ಮೆಷರ್ಮೆಂಟ್ನಲ್ಲೂ ಎರರ್ಸ್ ಬರುವ ಸಾಧ್ಯತೆ ಇದೆ. ಯಾಕಂದರೆ ನೀವು ರೆಸ್ಟ್ನಲ್ಲಿರೋವಾಗ, ಅಂದರೆ ಏನು ಟೆನ್ಷನ್ ಇಲ್ಲದೆ ಆರಾಮಾಗಿರೋವಾಗ ನಿಮ್ಮ ಹಾರ್ಟ್ ರೇಟನ್ನು ಸ್ಮಾರ್ಟ್ ವಾಚಸ್ ಕರೆಕ್ಟಾಗಿ ಮೆಷರ್ ಮಾಡುತ್ತೆ. ಬಟ್ ನೀವು ಒಂದು ವೇಳೆ ಹೈ ಇಂಟೆನ್ಸಿಟಿ ಎಕ್ಸಸೈಸ್ ಮಾಡ್ತಿದ್ದೀರಾ ಅಥವಾ ರನ್ನಿಂಗ್, ಜಾಗಿಂಗ್ ಮಾಡ್ತಿದ್ದೀರಾ ಅಂತಾದಲ್ಲಿ ಟೆಂಪರರಿ ಟ್ರ್ಯಾಕಿಂಗ್ ಎರರ್ಸ್ ಬರಬಹುದು. ಮೂರನೇದಾಗಿ ಸ್ಲೀಪ್ ಮೆಷರ್ಮೆಂಟ್. ತುಂಬ ಜನ ಅನ್ಕೊಂಡಿರ್ತಾರೆ ಸ್ಮಾರ್ಟ್ ವಾಚ್ ನಮ್ಮ ಬ್ರೈನ್ ವೇವ್ಸ್ ಅನ್ನ ರೀಡ್ ಮಾಡಿ ಸ್ಲೀಪ್ ಸ್ಟೇಜಸ್ನ ಹೇಳುತ್ತೆ ಅಂತ. ಆದರೆ ವಾಚ್ ನಿಮ್ಮ ಹಾರ್ಟ್ ರೇಟ್ ಮತ್ತು ರಿಸ್ಟ್ ಮೂವ್ಮೆಂಟ್ ಆಧಾರದ ಮೇಲೆ ನೀವು ಮಲಗಿದ್ದೀರಾ ಇಲ್ವಾ ಅಂತ ಅಂದಾಜು ಮಾಡುತ್ತೆ. ಒಂದು ವೇಳೆ ನೀವು ಹ್ಯಾಂಡ್ ಮೂವ್ಮೆಂಟ್ ಮಾಡ್ತಾ ಇಲ್ಲ, ಸುಮ್ಮನೆ ಹಾಗೆ ಮಲಗಿದ್ದೀರಾ ಬಟ್ ನಿದ್ದೆನೂ ಮಾಡ್ತಾ ಇಲ್ಲ ಅಂತ ಆದರೆ ಅದು ನೀವು ನಿದ್ದೆ ಮಾಡ್ತಿದ್ದೀರಾ ಅಂತ ತಪ್ಪು ಲೆಕ್ಕ ತಗೊಂಡ್ಬಿಡುತ್ತೆ. ಸೊ ನೀವು ಎಷ್ಟು ಗಂಟೆ ಮಲ್ಕೊಂಡಿದ್ದೀರಾ ಅನ್ನೋ ಬೇಸಿಕ್ ಸ್ಲೀಪ್ ಡ್ಯೂರೇಷನ್ಗೆ ಇದು ಓಕೆ. ಆದರೆ ಡೀಪ್ ಸ್ಲೀಪ್ ಅಥವಾ ರೆಮ್ ಸ್ಲೀಪ್ನಂತಹ ಹಂತಗಳನ್ನು ತಿಳಿಯೋದಕ್ಕೆ ವಾಚ್ ಡೇಟಾ 100ಕ್ಕೆ 100 ರಿಲಯಬಲ್ ಅಲ್ಲ. ನಾಲ್ಕನೇದಾಗಿ ಕ್ಯಾಲರೀಸ್ ಬರ್ನ್ಡ್ ಮೆಷರ್ಮೆಂಟ್. ಇದಂತೂ ಸ್ಮಾರ್ಟ್ ವಾಚ್ನಲ್ಲಿರೋ ಅತ್ಯಂತ ಅನ್ರಿಲಯಬಲ್ ಡೇಟಾ. ವಾಚ್ ನಿಮ್ಮ ವಯಸ್ಸು, ತೂಕ ಮತ್ತು ನೀವು ನಡೆದ ಸ್ಟೆಪ್ಸ್ ಇಟ್ಕೊಂಡು, ಹಾಗೆ ನಿಮ್ಮ ಕೈಗಳ ಚಾಲನೆ, ಹಾರ್ಟ್ ರೇಟ್ ಇವುಗಳ ಲೆಕ್ಕ ಹಾಕಿ ಸಾಫ್ಟ್ವೇರ್ ಮೂಲಕ ಕ್ಯಾಲೋರಿಯನ್ನ ಗೆಸ್ ಮಾಡುತ್ತೆ. ಆದರೆ ಪ್ರತಿಯೊಬ್ಬರ ಬಾಡಿ ಮೆಟಬಾಲಿಸಮ್ ಮತ್ತು ಮಸಲ್ ಮಾಸ್, ಸ್ಟ್ರೆಸ್ ಲೆವೆಲ್ಸ್ ಬೇರೆ ಇರುತ್ತೆ. ಅದನ್ನ ಈ ಸೆನ್ಸರ್ಗಳಿಗೆ ಮೆಷರ್ ಮಾಡೋದಕ್ಕೆ ಸಾಧ್ಯವಿಲ್ಲ. ಹೀಗಾಗಿ ವಾಚ್ನಲ್ಲಿ ಜಾಸ್ತಿ ಕ್ಯಾಲೋರೀಸ್ ಬರ್ನ್ ಆಯಿತು ಅಂತ ತೋರಿಸಿದ ತಕ್ಷಣ ಜಾಸ್ತಿ ತಿನ್ನೋದು, ವರ್ಕೌಟ್ ಮಾಡದೇ ಇರೋದು, ಈ ರೀತಿಯ ತಪ್ಪುಗಳನ್ನು ಮಾಡಬೇಡಿ. ಹಾಗಿದ್ರೆ ಈ ಸ್ಮಾರ್ಟ್ ವಾಚ್ ಅಥವಾ ಫಿಟ್ನೆಸ್ ಟ್ರ್ಯಾಕರ್ಗಳ ಡೇಟಾವನ್ನ ನಂಬಲೇಬಾರ್ದಾ ಅಂತ ಕೇಳಿದ್ರೆ, ಎಷ್ಟೇ ಆದರೂ ಇವೆಲ್ಲ ಡಿವೈಸ್ಗಳಷ್ಟೇ. ನಿಮ್ಮ ಲೈಫ್ ಸ್ಟೈಲ್ ಆಕ್ಟಿವ್ ಆಗಿದ್ರೆ, ಕ್ಯಾಲರಿ ಇಂಟೇಕ್ ಕಂಟ್ರೋಲ್ನಲ್ಲಿದ್ರೆ ಈ ಡಿವೈಸ್ಗಳ ಅಗತ್ಯನೇ ನಿಮಗೆ ಬೀಳೋದಿಲ್ಲ. ಹಾಗಿದ್ರೂ ಯೂಸ್ ಮಾಡಲೇಬೇಕು ಅನ್ಸಿದ್ರೆ ಮಾಡಿ, ಬಟ್ ಅದನ್ನ ಬ್ಲೈಂಡ್ ಆಗಿ ಟ್ರಸ್ಟ್ ಮಾಡಬೇಡಿ. ನಂಬರ್ಸ್ ಚೇಸ್ ಮಾಡೋದನ್ನ ಬಿಟ್ಟು ಒಂದು ಹೆಲ್ದಿ ಹ್ಯಾಬಿಟ್ ಕ್ರಿಯೇಟ್ ಮಾಡ್ಕೊಳ್ಳೋದಕ್ಕೆ ಇದನ್ನ ಟೂಲ್ ಆಗಿ ಬಳಸಿ. ಈ ಇನ್ಫಾರ್ಮೇಷನ್ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಇದೇ ರೀತಿಯ ಇನ್ನಷ್ಟು ಹೆಲ್ತ್ ರಿಲೇಟೆಡ್ ವಿಡಿಯೋಸ್ಗಾಗಿ ಸುಮನ್ ಟಿವಿ ಕನ್ನಡ ಹೆಲ್ತ್ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.